ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಕೆಲ್ಸದ ವಿಚಾರವಾಗಿ ನನಗೆ ಫೋನ್ ಮಾಡಕ್ ಹೇಳು. ರಾಹುಲ್, ಇದು ಚಿರು ವಿಸಿಟಿಂಗ್ ಕಾರ್ಡು. ನಿನ್ ಜೇಬಲ್ ಹೇಗ್ ಬಂತು? ಅದು ಚಿರೋರೆ ಕೊಟ್ಟಿದ್ದು. ನೀವು ಕೆಲ್ಸಕ್ಕೋಸ್ಕರ ಯಾವಾಗ ಬೇಕಾದ್ರೂ ನಮ್ಮ ಆಫೀಸಿಗೆ ಬನ್ನಿ ಅಂದಿದ್ರು. ಮತ್ ನೀನ್ ಬೇರೆ ಎಲ್ಲೋ ಕೆಲಸ ಹುಡ್ಕೋ ಬದಲು ಚಿರು ಹತ್ರನೇ ಹೋಗ್ಬೋದಲ್ವಾ? ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ನನಗೆ ನಿಮ್ಮ ಮನೆಯವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಚಿರು ಅವ್ರ ಅದಕ್ಕೆ ತರ ಅಲ್ಲ ರಾಹುಲ್. ಅವ್ನು ತುಂಬಾ ಒಳ್ಳೆಯವನು. ಅವನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ನೋಡು, ನಿನ್ಗೆಲ್ಲೂ ಕೆಲಸ ಸಿಗದೆ ಇದ್ರೆ ಚಿರು ಆಫೀಸ್ಗೆ ಹೋಗಿ ಅವನ್ನ ಒಂದ್ಸಲ ಮೀಟ್ ಮಾಡು. ಅದ್ರಲ್ಲಿ ಏನ್ ತಪ್ಪಿಲ್ಲ. ತಗೋ, ನಾನು ಹೇಳ್ದಂಗೆ ಮಾಡು. ಸಂಜನಾ, ಎಣ್ಣೆಲ್ಲ ಚೆಲ್ಬಿಟ್ಟಿಯಲ್ಲೇ? ನರಸಿಂಹ, ಕೆಳ ಮೇಲೆ. ಇವತ್ತು ನನ್ನ ಮಗನಿಗೆ ಈ ಥರ ದರಿದ್ರ ಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅಂತ ನನಗೆ ಗೊತ್ತಿರಲಿಲ್ಲ. ಅವನು ನಿನಗೆ ಮೋಸದಿಂದ ತಾಳಿ ಕಟ್ಟಿದ್ರು, ಅವನನ್ನ ಗಂಡ ಅಂತ ಒಪ್ಕೊಂಡಿದ್ಯಾ ಅಂತ ನಮ್ಮೆಲ್ಲರಿಗೂ ನಿನ್ನ ಮೇಲೆ ತುಂಬ ಕರುಣೆ ಇತ್ತು. ಇವತ್ತಲ್ಲ ನಾಳೆ ನರಸಿಂಹನ ಜೊತೆ ನೀನು ಹೊಂದ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆನೂ ನಮಗಿತ್ತು. ಆದರೆ ನೀನು ಅದನ್ನೆಲ್ಲ ಮಣ್ಪಾಲ್ ಮಾಡಿಬಿಟ್ಟೆ. ಇವತ್ತು ನಿನ್ನ ಬಂಡವಾಳ ಏನು ಅಂತ ನಮ್ಮೆಲ್ಲರ ಎದುರಿಗೂ ಗೊತ್ತಾಗ್ಬಿಡ್ತು. ಇಷ್ಟು ದಿನ ಇವನು ತಪ್ಪು ಮಾಡಿದಾಗೆಲ್ಲ ಅದಕ್ಕೆ ಇವನೇ ಕಾರಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಿಂದೆ ನಿನ್ ಕೈವಾಡ ಇದೆ ಅಂತ ಇವತ್ತು ಗೊತ್ತಾಯ್ತು ಕಣಮ್ಮ. ಇವಳನ್ನೇನ್ರಿ ಮರ್ಯಾದೆಯಿಂದ ಅಮ್ಮ ಅಂತ ಕರಿತಾ ಇದ್ದೀರಾ? ಕರೆಸ್ಕೊಳ್ಳೋಕೆ ಇವಳಿಗೆ ಯೋಗ್ಯತೆ ಇಲ್ಲ. ಮನೆ ಮಗನಿಗಿಂತ ಹೆಚ್ಚಾಗಿ ನಿನ್ನನ್ನು ನಂಬಿದ್ವಲ್ಲ, ಅದನ್ನ ಇವತ್ತು ಸುಳ್ಳು ಮಾಡ್ಬಿಟ್ಟೆ. ಸಿಂಹದ ಮರಿ ತರ ಇದ್ದ, ಅವನನ್ನ ಹೇಳಿ ತರ ಮಾಡಿದ್ಯಾ. ಈಗ ನಿಮಗೆ ಸಮಾಧಾನ ಆಯ್ತಾ? ಅಣ್ಣ, ಅದ್ಗೆ ಏನಾಯ್ತಣ್ಣ? ಇವಳು ನಮ್ಮ ಮನೆ ಬೆಳಗಕ್ಕೆ ಬಂದಿರೋ ಮಹಾದೇವಿ ಅನ್ಕೊಂಡಿದ್ದೆ. ಇಲ್ಲ, ಇವಳು ನಮ್ಮ ಮನೆ ಹಾಳು ಮಾಡಕ್ ಬಂದಿರೋ ಮಹಾಮಾರಿ ಕಣೆ. ನನ್ನ ಮಗ ಕೆಡೋದಕ್ಕೆ ಇವಳೇ ಕಾರಣ. ಏನೇ ಮನೆ ಹಾಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತೇ ಇಲ್ದಿರೋ ತರ ನಿಂತಿದ್ಯಲ್ಲ. ದೇವ್ರಂತ ನಮ್ಮ ಅಣ್ಣ ಹತ್ಕೆಗಿಂತ ನಿನ್ನನ್ನೇ ಹೆಚ್ಚಾಗಿ ನಂಬಿದ್ನಲ್ಲೇ. ಗಂಡನ ಜೀವನನ ಹಾಳು ಮಾಡಕ್ ಹೊರಟಿದ್ಯಲ್ಲ, ಆ ವಿಷ ಸರ್ಪಕ್ಕೂ ನಿನಗೂ ಏನು ವ್ಯತ್ಯಾಸನೇ ಇಲ್ವಲ್ಲೇ? ಸಾಕು. ಏನ್ ಅನ್ಕೊಂಡಿದೀರ ನನ್ನ? ನಿಮ್ ಮಗ ನನಗ್ ಮೋಸ ಮಾಡಿ ತಾಳಿ ಕಟ್ಟಿದ್ರು, ಅವನನ್ನ ಮಾತ್ರ ಮನೇಲಿ ಇಟ್ಕೊಂಡಿದ್ರಲ್ಲ, ಅವನಿಗೆ ಏನ್ ಶಿಕ್ಷೆ ಕೊಟ್ರಿ? ಮಗ ಬದುಕಿರುವಾಗ್ಲೇ ಅವರಪ್ಪ ಇವನಿಗೆ ಪಿಂಡ ಇಡಕ್ ಹೋದ್ರಲ್ಲ, ಅವಾಗ ನೀನ್ ತಾನೇ ಬಂದು ತಡೆದಿದ್ದು. ನೀವು ಗೊಳೋ ಅಂತ ಅಳ್ತಿದ್ರಲ್ಲ, ಅದಕ್ಕೆ ಆ ಒಂದೇ ಒಂದು ಕಾರಣಕ್ಕೆ ನಾನವತ್ತು ಬಂದು ತಡೆದಿದ್ದು. ಅವತ್ತು ನಾನು ನಿಮ್ ಎಲ್ರ ಮುಂದೆ ಒಳ್ಳೆಯವಳು ಅಂತ ಅನಿಸ್ಕೋಬೇಕಿತ್ತು, ಅದಕ್ಕೆ ಹಾಗೆ ಮಾಡ್ದೆ. ಇವನಿಂದ ನನಗಾಗಿರೋ ಮೋಸಕ್ಕೆ, ಇವನಿಂದ ನಮ್ಮ ಅಪ್ಪಂಗಾಗಿರೋ ಅವಮಾನಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳಕ್ಕೆ ಈ ಕೆಲಸ ಮಾಡಿದ್ದೆ. ಇವನು ಬದುಕಿದ್ದಾಗ್ಲೇ ಸಾಯೋ ತರ ಮಾಡ್ಬೇಕಿತ್ತು. ಆದ್ರೆ ಇವನ ಅದೃಷ್ಟನೋ ಅಥವಾ ನಿಮ್ ಎಲ್ರು ಟೈಮ್ ಸರಿಗಿತ್ತೋ ಏನೋ,
ಅದಕ್ಕೆ ನಿಮ್ ಕೈಗೆ ನಾನು ಸಿಕ್ಬಿದ್ದೆ. ಇಲ್ದೆ ಹೋಗಿದ್ರೆ ಇವನು ಸ್ವಲ್ಪ ದಿನದಲ್ಲೇ ಡ್ರಿಂಕ್ಸ್ ಗಾಡಿಗೆ ತಾಕ್ತಾ ಆಗ್ತಾ ಜೀವಂತ ಹೆಣವಾಗಿರ್ತಿದ್ದ. ಏಯ್, ನಮ್ ನರಸಿಂಹನ್ ಜೀವನ ಹಾಳು ಮಾಡೋಕೆ ನಿನ್ನಂತ 10 ಜನ ಸಂಜನ ಹುಟ್ಟು ಬಂದ್ರು ನಾವೆಲ್ಲ ಸೇರಿ ಅವನನ್ನ ಹೇಗ್ ಉಳಿಸ್ಕೊಳ್ಬೇಕು ಅಂತ ನಮಗ್ ಗೊತ್ತು. ನಾವು ಉಳಿಸ್ಕೊಳ್ತೀವಿ ಕಣೆ. ಬಿಸ್ಕೆಟ್ ಹಾಕೋರ್ನ ಹಿಂಬಾಲಿಸೋ ನಾಯಿ ತರ ಇಷ್ಟು ಬೇಗ ಮರ್ತ್ ಬಿಟ್ರ ಅಂಬುಜಾ ಅವ್ರೆ? ನೀನೇನೋ ಉಗುರು ಬಣ್ಣ, ತುಟಿ ಬಣ್ಣ, ಕನ್ನಡಕ ಕೊಡ್ತಿದ್ದೆ ಅಂತ ನಿನ್ ಹತ್ರ ಬರ್ತಿದ್ನೆ ಹೊತ್ತು ನೀನ್ ಯಾವ್ದೋ ಊರಿನ ರಾಣಿ ಅಂತ ನಿನ್ನ ನಿಂಬಾಲಿಸ್ಕೊಂಡ್ ಬರ್ತಾ ಇರ್ಲಿಲ್ಲ. ಅದೇನೇನ್ ಕೊಟ್ಟಿದೆ ಹೇಳು, ಅದನ್ನೆಲ್ಲ ತಂದು ನಿನ್ ಮುಖದ ಮೇಲೆ ಬಿಸಾಕ್ಬಿಡ್ತೀನಿ. ನಿನ್ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲೇ. ನಿಂದು ಒಂದ್ ಜನ್ಮನ. ಹೆಣ್ಣಾಗ್ ಹುಟ್ಟಿದ್ರೆ ಸಾಲ್ದು, ಹೆಣ್ಣಿಗಿರ್ಬೇಕಾದ ಸಂಸ್ಕಾರನೂ ಕಲಿಬೇಕು. ಲಂಚದ ಆಸೆಗೆ ಪಾಪ ಅಮಾಯಕ ಜನರ ಹತ್ರ ದುಡ್ಡಿಗೆ ಕೈ ಚಾಚೋ ಆ SI ಆ ನಾಗರಾಜ್ ಮಗಳು ತಾನೇ ನೀನು. ಅವನ್ ಕೆಟ್ಟ ಬುದ್ಧಿನೇ ನಿನ್ ಮೈಯಲ್ಲೂ ತುಂಬಿಕೊಂಡು ಹರಿತಾ ಇದೆ. ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀರಾ? ಅಂಜನಾ, ನನ್ನ ತಂಗಿ ಮೇಲೆ ಕೈ ಎತ್ತದಾಗ್ಲಿ ಅವಳಿಗೆ ಬೈಯೋದಾಗ್ಲಿ ಮಾಡಿದ್ರೆ ಈ ನನ್ನ ಕೈ ಸುಮ್ಮಿರೋದಿಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಹೆಣ್ಣು ಅಂತ ಸಹಿಸ್ಕೊಂಡಿದ್ದೀನಿ. ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಪರಿಣಾಮ ಬೇರೆನೇ ಆಗ್ತಿತ್ತು. ಒಳ್ಳೆಯವ್ರಿಗೆ ಒಳ್ಳೆತನ ಇರಬೇಕು ಅಂದ್ರೆ ಅವ್ರ ಜೊತೆಲಿರೋ ಕೆಟ್ಟವ್ರನ್ನ ದೂರ ಮಾಡಬೇಕು ಅಷ್ಟೆ. ನೋಡು, ಇವತ್ತಿಗೆ ನಿನ್ಗೆ ಈ ಮನೆ ಋಣ ಮುಗಿತು. ಒಂದು ಕ್ಷಣ ನೀನು ಈ ಮನೆಯಲ್ಲಿ ಹೋಗ್ತಾ ಇರು. ನಾನ್ ಯಾಕೆ ಹೋಗ್ಲಿ? ನಾನ್ ಯಾವ ಉದ್ದೇಶ ಇಟ್ಕೊಂಡು ಈ ಮನೆ ಒಳಗ್ ಕಾಲಿಟ್ಟಿದ್ನೋ ಅದು ಈಡೇರೋವರೆಗೂ ನಾನ್ ಈ ಮನೆ ಬಿಟ್ಕದ್ಲಲ್ಲ. ಇದು ನನ್ನ ಮನೆ. ಇಲ್ಲಿ ಯಾರು ಇರಬೇಕು ಇರಬಾರ್ದು ಅಂತ ನಾನ್ ತೀರ್ಮಾನ ಮಾಡೋದು. ನನ್ನ ಮನೆಯಲ್ಲಿ ನಿನ್ನಂತವಳ ಅವಶ್ಯಕತೆ ಇಲ್ಲ. ಹೋಗ್ತಾ ಇರು ನೀನು. ಅದ್ಕೆ ಇವಳು ಬೆಂಕಿಗಿಂತ ಅಪಾಯಕಾರಿ. ಮೊದ್ಲು ಇವಳನ್ನ ಒದ್ದು ಹೊರಗಡೆ ಹಾಕಿ. ಚೋಳ್ ಬಟ್ಟೆ ಬರೀನಲ್ಲ, ಪ್ಯಾಕ್ ಮಾಡಿ ತಗೊಂಡ್ ಬಾ ನೀನು. ಬಿಡಿ ನನ್ ಕೈನ, ಎಲ್ಗೂ ಬರಲ್ಲ. ಬಿಡಿ ನನ್ನ. ಏನ್ ಮಾಡ್ತಿದ್ದೀರಾ? ಬಿಡಿ ನನ್ ಕೈನ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಬಿಡಿ ನನ್ನ. ಬಿಡಿ ನನ್ನ. ನಾನು ಎಲ್ಲೂ ಹೋಗಲ್ಲ. ನಾನು ಈ ಮನೇಲೇ ಇರ್ತೀನಿ. ಬಿಡಿ ನನ್ನ. ಹೆಂಡತಿಯಿಂದ ಗಂಡ ನಾಶ ಆಗ್ತಾನೆ ಅನ್ನೋದಾದ್ರೆ ತಾಯಿಂದ ಮಗ ಹೇಗೆ ಉಳಿತಾನೆ ಅನ್ನೋದನ್ನ ನಾನ್ ನಿರೂಪಿಸ್ತೀನಿ. ಜೊತೆಗೆ ನೀನ್ ಕಳ್ಕೊಂಡಿದ್ದನ್ನ ಏನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ.